ಇಡೀ ದೇಶದ ಗಮನ ಸೆಳೆದಿದ್ದಂತಹ ದೆಹಲಿಯ ಚುನಾವಣಾ ಫಲಿತಾಂಶದಲ್ಲಿ ಬಿಜೆಪಿ ಅಮೋಘವಾಗಿ ಗೆದ್ದಿದೆ. 70 ಸ್ಥಾನಗಳ ಪೈಕಿ 48 ಸ್ಥಾನಗಳನ್ನು ಪಡೆದುಕೊಂಡು ಬಿಜೆಪಿ ಈಗ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡೋದಕ್ಕೆ ರೆಡಿಯಾಗ್ತಾ ಇದೆ. ಒಂದು ಕಡೆ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಆಮ್ ಆದ್ಮಿ ಪಾರ್ಟಿ ಕೇವಲ 22 ಸ್ಥಾನಗಳನ್ನು ಪಡೆದುಕೊಳ್ತು. ಇದರ ಮಧ್ಯೆ ಕಾಂಗ್ರೆಸ್ಗಂತೂ ಭಾರೀ ಮುಖಭಂಗವಾಯಿತು. ಕಳೆದ 2 ಚುನಾವಣೆಗಳಲ್ಲಿ ಒಂದೇ ಒಂದು ಖಾತೆಯನ್ನು ತೆರೆಯದೆ ಶೂನ್ಯ ಸಾಧನೆ ಮಾಡಿದ ಕಾಂಗ್ರೆಸ್ ಈ ಸಲ ಕೂಡ ಶೂನ್ಯ ಸಾಧನೆಯಲ್ಲಿ ಹ್ಯಾಟ್ರಿಕ್ ಬಾರಿಸಿದೆ. ಈ ಹೀನಾಯ ಸೋಲಿಗೆ ಮಹಾಕುಂಭಮೇಳ ಕೂಡ ಕಾರಣ ಅಂತಿದ್ದಾರೆ ರಾಜಕೀಯ ತಜ್ಞರು. ಹಾಗಾದ್ರೆ ದೇಶದ ಅತಿ ಹಳೆಯ ರಾಜಕೀಯ ಪಕ್ಷ ಹೀನಾಯವಾಗಿ ಸೋಲೋದಕ್ಕೆ ಇಲ್ಲಿ ಪ್ರಮುಖವಾದಂತಹ ಕಾರಣದ ಬಗ್ಗೆ ಒಂದಿಷ್ಟು ವಿವರವನ್ನ ಕೊಡ್ತೀವಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಮಹಾಕುಂಭಮೇಳ ದೆಹಲಿಯಲ್ಲಿ ನಡೆಯೋ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಗೆ ಕಾರಣವಾಗುತ್ತೆ ಅಂತ ಹೇಳಿದ್ರೆ ಒಂದ್ ರೀತಿ ಆಶ್ಚರ್ಯ ಆದ್ರೂ ಕೂಡ ರಾಜಕೀಯ ವಿಶ್ಲೇಷಕರು ಇದು ನಿಜ ಅಂತ ಒಪ್ಕೊಳ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಹಾಕುಂಭಮೇಳದ ಬಗ್ಗೆ ವ್ಯಂಗ್ಯದ ಮಾತುಗಳನ್ನಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಸೇರಿದ ಹಾಗೆ ಬಿಜೆಪಿ ನಾಯಕರು ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ರ ಬಗ್ಗೆ ಟೀಕೆ ಮಾಡೋ ಭರದಲ್ಲಿ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ರು. ಜನರ ನಂಬಿಕೆಯನ್ನ ನಾನು ಪ್ರಶ್ನೆ ಮಾಡೋದಿಲ್ಲ, ಆದರೆ ಕೇಂದ್ರ ಸಚಿವರು ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಬಡತನ ನಿವಾರಣೆಯಾಗುತ್ತಾ ಅಂತ ಪ್ರಶ್ನೆ ಮಾಡಿಬಿಟ್ಟಿದ್ರು. ಪುಣ್ಯ ಸ್ನಾನದಿಂದ ಜನರ ಹೊಟ್ಟೆ ತುಂಬುತ್ತಾ? ನೂರಾರು ಸಮಸ್ಯೆ ಇರುವಾಗ ಬಿಜೆಪಿಗರು ನದಿಯಲ್ಲಿ ಮುಳುಗೇಳ್ತಾ ಇದ್ದಾರೆ, ಇದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ಅಂತ ಲಘುವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಗಂಗಾ ಸ್ನಾನ ಮಾಡೋದ್ರಿಂದ ಬಡತನ ದೂರವಾಗುತ್ತಾ? ಜನರ ಹೊಟ್ಟೆಯಲ್ಲಿ ಆಹಾರ ಸಿಗುತ್ತಾ? ನಾನು ಯಾರ ಆಸ್ತಿ ಬಗ್ಗೆ ನಂಬಿಕೆಯನ್ನ ಪ್ರಶ್ನೆ ಮಾಡೋದಕ್ಕೆ ಬಯಸೋದಿಲ್ಲ. ಯಾರಾದ್ರೂ ಕೆಟ್ಟದಾಗಿ ಭಾವಿಸಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಆದರೆ ಒಂದು ಮಗು ಹಸುವಿನಿಂದ ಸಾಯ್ತಾ ಇರಬೇಕಾದ್ರೆ ಆತ ಶಾಲೆಗೆ ಹೋಗದೇ ಇದ್ದಾಗ, ಕಾರ್ಮಿಕರಿಗೆ ಅವರ ಬಾಕಿ ಹಣ ಸಿಗದೇ ಇದ್ದಾಗ ಹೇಳಿ. ಅಂತ ಸಮಯದಲ್ಲಿ ಈ ಜನರು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಗಂಗಾ ಸ್ನಾನ ಮಾಡೋದಕ್ಕೆ ಸ್ಪರ್ಧೆಗಿಳಿದಿದ್ದಾರೆ ಅಂತ ಟೀಕೆ ಮಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೋಟ್ಯಂತರ ಹಿಂದೂಗಳಿಗೆ ಬೇಸರ ತರಿಸ್ಬಿಡ್ತು. ಖರ್ಗೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಅನ್ಯ ಧರ್ಮೀಯರನ್ನ ಮೆಚ್ಚಿಸೋದಕ್ಕೆ ಕಾಂಗ್ರೆಸ್ ನಾಯಕ ಇಂಥ ಹೇಳಿಕೆ ಕೊಟ್ಟಿದ್ದಾರೆ ಅಂತೆಲ್ಲ ಆಕ್ರೋಶ ವ್ಯಕ್ತವಾಯಿತು. ಈ ಖರ್ಗೆ ಕೊಟ್ಟಂತ ಹೇಳಿಕೆಯನ್ನೇ ಬಿಜೆಪಿ ನಾಯಕರು ಪ್ರಮುಖ ಚುನಾವಣಾ ಅಸ್ತ್ರವನ್ನಾಗಿ ಬಳಸಿಕೊಂಡ್ರು. ದೆಹಲಿಯ ಹಲವು ಕಡೆ ಬಿಜೆಪಿ ನಾಯಕರು ಖರ್ಗೆ ಹೇಳಿಕೆ ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು. ಇದೆಲ್ಲವೂ ಮತದಾರರ ಮನಸ್ಸಿನ ಮೇಲೆ ಪ್ರಭಾವ ಬೀರಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಕರ್ನಾಟಕಕ್ಕೆ ಬಂದಿದ್ದ ಖರ್ಗೆ ಇಲ್ಲಿನ ನಾಯಕರ ಒಳಜಗಳಕ್ಕೆ ಮುಲಾಮು ಹಚ್ಚಿದ್ರು. ಸಿಎಂ ಬದಲಾವಣೆ ಬಗ್ಗೆ ಮಾತನಾಡೋರಿಗೆ ಗದರ್ತಾ ಬಾಯಿ ಮುಚ್ಕೊಂಡಿರಬೇಕು, ಯಾರು ತುಟಿಪಿಟಿ ಕನ್ನಬಾರದು ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಹೀಗೆ ಹೇಳಿದ್ದಂತ ಖರ್ಗೆ ಮಹಾಕುಂಭಮೇಳದ ವಿಚಾರದಲ್ಲಿ ತಾವೇ ರೂಲ್ಸ್ ಅನ್ನ ಮರೆತು ಬಿಟ್ರು. ಒಂದು ವೇಳೆ ಖರ್ಗೆ ತಮ್ಮ ಮಾತಿನ ಮೇಲೆ ನಿಗಾ ಇಟ್ಟಿದ್ರೆ ಕಾಂಗ್ರೆಸ್ ಅಟ್ಲೀಸ್ಟ್ ಒಂದಾದ್ರೂ ಸೀಟ್ ಗೆಲ್ಲೋ ಸಾಧ್ಯತೆ ಇತ್ತು ಅಂತ ಕೆಲವರು ಮಾತನಾಡ್ಕೊಳ್ತಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ನ ಸೋಲಿಗೆ ಇನ್ನೂ ಬೇರೆ ಬೇರೆ ಕಾರಣಗಳು ಕೂಡ ಸಿಗ್ತಾ ಹೋಗುತ್ತೆ. ಯಾಕೆಂದ್ರೆ ಎಎಪಿಯ ಜನಪ್ರಿಯತೆ ಮೊದಲು ಹೊಡೆತ ಕೊಟ್ಟಿದೆ ಕಾಂಗ್ರೆಸ್ಗೆ. ಬಿಜೆಪಿ ಪರ್ಯಾಯವನ್ನ ಹುಡುಕ್ತಾ ಇದ್ದ ಮತದಾರರು ಆಡಳಿತದ ಹೊಸ ಮುಖವನ್ನ ತನ್ನನ್ನ ತಾನು ಗುರುತಿಸಿಕೊಂಡ ಕೇಜ್ರಿವಾಲ್ ಅವರ ಪಕ್ಷಕ್ಕೆ ತಮ್ಮ ಬೆಂಬಲ ಸೂಚಿಸಿದ್ರು. ಅಲ್ಪಸಂಖ್ಯಾತರು, ಕೊಳೆಗೇರಿ ನಿವಾಸಿಗಳು, ಕೆಳ ಮಧ್ಯಮ ವರ್ಗದ ನಿವಾಸಿಗಳು ಸೇರಿದ ಹಾಗೆ ಇದೇ ರೀತಿ ಮತದಾರರನ್ನ ಇಟ್ಕೊಂಡಿದ್ದ ಕಾಂಗ್ರೆಸ್ ತನ್ನನ್ನ ತಾನು ಪ್ರತ್ಯೇಕ ಮಾಡಿಕೊಳ್ಳೋದಕ್ಕೆ ಹೆಣಗಾಡ್ಬಿಡ್ತು. ಸೋಲಿನ ನಂತರ ಮತ್ತಷ್ಟು ಆಕ್ಟಿವ್ ಆಗೋ ಬದಲು ಕಾಂಗ್ರೆಸ್ ಹೆಚ್ಚಾಗಿ ನಿಷ್ಕ್ರಿಯವಾಗ್ಬಿಟ್ಟಿತ್ತು. ಈ ಸಲ ಚುನಾವಣೆಯಲ್ಲೂ ಕೂಡ ಅದು ರಿಪೀಟ್ ಆಯಿತು. ಇನ್ನು ದೆಹಲಿಯಲ್ಲಿ ಮಾತ್ರ ಅಲ್ಲ, ಕೇಂದ್ರ ಹಾಗೂ ಭಾರತದಾದ್ಯಂತ ಕಾಂಗ್ರೆಸ್ಗೆ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಎಎಪಿಯಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಎಎಪಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಹಾಗೆ ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವ ಇದೆ. ಆದರೆ ಕಾಂಗ್ರೆಸ್ಗೆ ಅಂತಹ ನಾಯಕತ್ವ ಇಲ್ಲ ಅಂತ ಹೇಳಬಹುದು. ಶೀಲಾ ದೀಕ್ಷಿತ್ ಅವರು ನಿಧನರಾದ ಮೇಲೆ ದೆಹಲಿಯಲ್ಲಿ ಸಮರ್ಥ ನಾಯಕನನ್ನ ಹುಡುಕುವಲ್ಲಿ ಕಾಂಗ್ರೆಸ್ ಫೇಲ್ಯೂರ್ ಆಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ದೋಸ್ತಿಗಳಾಗಿದ್ದ ಕಾಂಗ್ರೆಸ್ ಹಾಗೆ ಎಎಪಿ ವಿಧಾನಸಭಾ ಹೊತ್ತಲ್ಲಿ ವೈರಿಗಳಾಗ್ಬಿಟ್ರು. ಇಂಡಿಯಾ ಕೂಟದಲ್ಲಿದ್ದ ಕಾಂಗ್ರೆಸ್ ಆಮ್ ಆದ್ಮಿ ವಿರುದ್ಧವಾಗೇ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತು. ಹಾಗೆ ಕೇಜ್ರಿವಾಲ್ ಹೊಗಳಿದ್ದ ಕಾಂಗ್ರೆಸ್ ನಾಯಕರು ಈಗ ಕೇಜ್ರಿ ವಿರುದ್ಧ ಆರೋಪಗಳ ಸುರಿಮಳೆಗೈದರು. ಇದು ಜನರಲ್ಲಿ ಒಂದು ಕನ್ಫ್ಯೂಷನ್ಗೂ ಕೂಡ ಕಾರಣ ಆಯಿತು. ಇನ್ನು ದೆಹಲಿಯಲ್ಲಿ ಸಮಸ್ಯೆಗಳ ಸರಮಾಲೆಯೇ ಸೃಷ್ಟಿಯಾಗ್ಬಿಟ್ಟಿತ್ತು. ವಾಯು ಮಾಲಿನ್ಯ, ಮೂಲಸೌಕರ್ಯಗಳ ಕೊರತೆ, ನಿರುದ್ಯೋಗದಂತಹ ಅನೇಕ ತುರ್ತು ಸಮಸ್ಯೆಗಳಿದ್ವು. ಆದರೆ ಕಾಂಗ್ರೆಸ್ ಅದರ ಬಗ್ಗೆ ಮಾತನಾಡದೆ ಸುಮ್ಮನೆ ಇತ್ತು. ಬಿಜೆಪಿ ಸ್ಥಿರತೆ ಹಾಗೂ ಅಭಿವೃದ್ಧಿಯ ಭರವಸೆ ಕೊಡ್ತು. ಆದರೆ ಮತದಾರರನ್ನ ಆಕರ್ಷಣೆ ಮಾಡೋದಕ್ಕೆ ಕಾಂಗ್ರೆಸ್ ಆ ತಂತ್ರವನ್ನ ಬಳಸಿಕೊಳ್ಳೇ ಇಲ್ಲ. ಸೊ ದೆಹಲಿಯಲ್ಲಿ ಕಾಂಗ್ರೆಸ್
ಈ ಥರದ ಎಡವಟ್ಟುಗಳನ್ನು ಮಾಡಿಕೊಂಡಿದ್ದಕ್ಕೇನೆ ಒಂದೇ ಒಂದು ಸೀಟ್ ಕೂಡ ಗೆಲ್ಲೋದಕ್ಕಾಗಲಿಲ್ಲ ಅಂತ ಹೇಳಬಹುದು. ಇನ್ನು ಸತತ 3ನೇ ಸಲ ಶೂನ್ಯ ಸಾಧನೆ ಮಾಡುವ ಮೂಲಕ ಅತಿ ಕೆಟ್ಟದಾಗಿ ಹ್ಯಾಟ್ರಿಕ್ ಸೋಲನ್ನ ಗಳಿಸಿದೆ. ಇದರೊಂದಿಗೆ ದೆಹಲಿಯಲ್ಲಿ ಕಾಂಗ್ರೆಸ್ನ ಪುನರುಜ್ಜೀವನದ ಹಾದಿ ಇನ್ನಷ್ಟು ಕಷ್ಟಕರವಾಗಿ ಕಾಣಿಸ್ತಾ ಇದೆ. ಮತ್ತೆ ಅಧಿಕಾರಕ್ಕೆ ಬರೋದು ದೂರದ ಮಾತು ಅಂತಾನೆ ಹೇಳಲಾಗ್ತಿದೆ. ಮುಂದಾದರೂ ಪ್ರಾದೇಶಿಕ ನಾಯಕತ್ವದಲ್ಲಿ ಹೂಡಿಕೆ ಮಾಡಬೇಕು, ಸ್ಪಷ್ಟ ಸೈದ್ಧಾಂತಿಕ ನಿಲುವನ್ನ ಬೆಳೆಸಿಕೊಳ್ಬೇಕು. ಹಾಗಾದಾಗ ಮಾತ್ರ ಕಾಂಗ್ರೆಸ್ ಮತ್ತೆ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಬಹುದು. ಮೊದಲೇ ಕಾಂಗ್ರೆಸ್ ಪಾರ್ಟಿಯಿಂದ ಮಹಾರಾಷ್ಟ್ರದಲ್ಲಿ ಸೋಲಾಯಿತು ಅಂತ ಶಿವಸೇನೆಯ ಠಾಕ್ರೆ ಬಣ ಗೂಬೆ ಕೋರಿಸಿತ್ತು. ಜೊತೆಗೆ ದೆಹಲಿ ಚುನಾವಣೆಯಲ್ಲಿ ನಮ್ಮ ಬೆಂಬಲ ಆಮ್ ಆದ್ಮಿಗೆ ಅಂತ ಹೇಳಿತ್ತು. ಇದಕ್ಕೆ ಎನ್ಸಿಪಿಯ ಶರದ್ ಪವಾರ್ ಕೂಡ ಧ್ವನಿಗೂಡಿಸಿತ್ತು. ದೆಹಲಿ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರನ್ನ ಗಡೀಪಾರು ಮಾಡಬೇಕು ಅನ್ನೋ ಕೇಜ್ರಿವಾಲ್ ಹೇಳಿಕೆ, ಯಮುನಾ ನದಿ ನೀರನ್ನ ಕುಡೀರಿ, ನಿಮ್ಮನ್ನ ಆಸ್ಪತ್ರೆಯಲ್ಲಿ ಬಂದು ನೋಡ್ತೀನಿ ಅಂತ ರಾಹುಲ್ ಕೇಜ್ರಿವಾಲ್ಗೆ ಸವಾಲು ಹಾಕಿದ್ದು ಆಪ್ ಕಾಂಗ್ರೆಸ್ನ ಸ್ಪಷ್ಟ ಬಿರುಕಿಗೂ ಕಾರಣವಾಗಿತ್ತು. ಎಷ್ಟೋ ಕ್ಷೇತ್ರಗಳಲ್ಲಿ ಗೆಲುವಿನ ಅಂತರ ಹೆಚ್ಚಿಲ್ಲ. ಇದೆಲ್ಲ ಮತ ವಿಭಜನೆಯಾಗಿದ್ದರ ಸೂಚನೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇಂಡಿಯಾ ಮೈತ್ರಿಕೂಟದ ಪಕ್ಷಗಳಾಗಿರೋ ಸಿಪಿಐಎಂ 4, ಎನ್ಸಿಪಿ 30, ಕ್ಯಾನ್ಶಿರಾಮ್ ಅವರ ಪಾರ್ಟಿ 15 ಕ್ಷೇತ್ರದಲ್ಲಿ ಸ್ಪರ್ಧೆಗೆಳೆದಿದ್ವು. ಇನ್ನು ಇಂಡಿಯಾ ಮೈತ್ರಿಕೂಟದ ನೇತೃತ್ವವನ್ನು ರಾಹುಲ್ ಗಾಂಧಿ ವಹಿಸಿಕೊಳ್ಳೋದಕ್ಕೇನೆ ಒಕ್ಕೂಟದ ಪ್ರಮುಖ ಪಕ್ಷಗಳಲ್ಲಿ ಅಪಸ್ವರ ಕೇಳಿಬರ್ತಾ ಇದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ನಾನು ಇದಕ್ಕೆ ರೆಡಿ ಅನ್ನೋ ಮಾತನ್ನು ಕೂಡ ಆಡಿದ್ರು. ಮಮತಾ ಬ್ಯಾನರ್ಜಿ ಅವರಿಗೆ ಶರದ್ ಪವಾರ್, ಉದ್ದವ್ ಠಾಕ್ರೆ, ಅಖಿಲೇಶ್ ಯಾದವ್ ಬೆಂಬಲ ಕೊಟ್ಟಿದ್ದಾರೆ. ಅಖಿಲೇಶ್ ಯಾದವ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದೆಹಲಿ ಚುನಾವಣೆಯಲ್ಲಿ ಕೇಜ್ರಿವಾಲ್ ಪರ ಮತ ಪ್ರಚಾರ ಮಾಡಿದ್ರು. ಒಟ್ಟಾರೆ ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಅವರದ್ದೇ ಮೈತ್ರಿಕೂಟದ ಪಕ್ಷಗಳು ಕೈಕೊಟ್ಟಿವೆ ಅಂತಾನೂ ಹೇಳಬಹುದು. ಇಲ್ಲಿ ಬಿಜೆಪಿಯನ್ನ ನಿಯಂತ್ರಣ ಮಾಡುವಲ್ಲಿ ಇಂಡಿಯಾ ಮೈತ್ರಿಕೂಟ ವಿಫಲವಾಗಿದೆ ಅಂತಾನೂ ಹೇಳಬಹುದಾಗುತ್ತೆ. 2023ರ ಜೂನ್ ನಂತರ ನಡೆದ ಚುನಾವಣೆಗಳ ಪೈಕಿ 13 ರಾಜ್ಯ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷ ಅದರ ಮಿತ್ರಕೂಟ ಎನ್ಡಿಎ ಗೆದ್ದಿದೆ. ಕಳೆದ ವರ್ಷದಲ್ಲಿ ಹರಿಯಾಣ ಹಾಗೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಅದರ ಮಿತ್ರಕೂಟದ ಪಕ್ಷಗಳು ಆಂತರಿಕ ಕಲಹದಿಂದ ಸೋಲು ಕಂಡವು. ದೆಹಲಿಯಲ್ಲೂ ಸೀಟ್ ಹಂಚಿಕೆ ವಿಚಾರವಾಗಿ ನಡೆದ ಗೊಂದಲ, ಎಎಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡೋ ಹಾಗೆ ಮಾಡಿ ಇದು ಕೂಡ ಸೋಲಿಗೆ ಕಾರಣ ಆಯಿತು. ಒಟ್ನಲ್ಲಿ ಮೈತ್ರಿಕೂಟಗಳು ಕಾಂಗ್ರೆಸ್ಗೆ ಕೈಕೊಟ್ರೆ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಕೂಡ ಮತದಾರರು ಕಾಂಗ್ರೆಸ್ಗೆ ಕೈ ಕೊಡೋ ಹಾಗೆ ಮಾಡ್ತು. ಇದರ ಲಾಭವನ್ನ ಬಿಜೆಪಿ ಮಾಡ್ಕೊಳ್ತು ಅಂತ ಹೇಳಬಹುದು. ಇದಷ್ಟೇ ಅಲ್ಲ, ಬಿಜೆಪಿ ಜನರಿಗೆ ಕೊಟ್ಟ ಭರವಸೆಗಳು, ಮೋದಿ ಇಮೇಜ್ ದೆಹಲಿಯಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯವಾಯಿತು ಅಂತ ಹೇಳಬಹುದು.